ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೋತೀನಿ. ನನ್ನ ಈ ಪುಟ್ಟ ಕಥೆಯನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಪುಟ್ಟ ಮಕ್ಕಳ ಒಂದು ಚಿಕ್ಕದಾಗಿರುವಂತಹ ಒಂದು ಕಿರು ಕಥೆಯನ್ನು ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಕಥೆ ಹೆಸರು ಏನಂದರೆ ಮೂರ್ಖ ನಾಯಿ. ನಾಯಿ ಏನೆಲ್ಲ ಮಾಡುತ್ತೆ ಅನ್ನೋದು ಮುಂದೆ ನೋಡೋಣ. ಒಂದು ನಾಯಿಗೆ ಪಕ್ಷಿಗಳ ಮೊಟ್ಟೆ ತಿನ್ನುವ ಅಭ್ಯಾಸವಾಗಿತ್ತು. ಅದು ಜಮೀನಿನ ಬದು ಮತ್ತು ನದಿಯ ದಡದಲ್ಲಿ ಸುತ್ತುತ್ತಾ ಟಿಟ್ಟಿಬಿ ಹಕ್ಕಿಯ ಮೊಟ್ಟೆಗಳನ್ನು ಸಿಕ್ಕಿದ ಕೂಡಲೇ ತಿಂದು ಹಾಕುತ್ತಿತ್ತು. ನದಿಯ ದಡದ ಮರಳಿನಲ್ಲಿ ಆಮೆಯ ಮೊಟ್ಟೆಗಳನ್ನು ಹುಡುಕುತ್ತಿತ್ತು. ಒಂದು ದಿನ ಮರಳಿನಲ್ಲಿ ಬಿದ್ದಿದ್ದ ಒಂದು ಶಂಖವನ್ನು ನೋಡಿತು. ಅದನ್ನು ಯಾವುದೋ ಮೊಟ್ಟೆಯೆಂದು ಕೂಡಲೇ ನುಂಗಿ ಹಾಕಿತು. ಶಂಖದ ಚಿಪ್ಪಿನ ಚೂರು ನಾಯಿಯ ಹೊಟ್ಟೆಗೆ ಹೋಗಿ ಕರುಳನ್ನು ಚುಚ್ಚತೊಡಗಿತು. ಅದು ನೋವಿನಿಂದ ತಳಮಳಗೊಂಡಿತು. ಈಗ ಅದು ರೋಧಿಸುತ್ತಾ ಹೇಳಿತು, ನನ್ನಿಂದ ದೊಡ್ಡ ತಪ್ಪಾಯಿತು. ದುಂಡಗಿರುವ ವಸ್ತುಗಳೆಲ್ಲವೂ ಮೊಟ್ಟೆಯಲ್ಲವೆಂದು ಈಗ ನನಗೆ ತಿಳಿಯಿತು. ತಿಳುವಳಿಕೆ ಇಲ್ಲದ ಬಾಲಕ ಯಾವುದೇ ವಸ್ತುವನ್ನು ಬಾಯಿಗೆ ಹಾಕಿಕೊಂಡರೆ ಇದೇ ರೀತಿ ಕಷ್ಟಪಡಬೇಕಾಗುತ್ತದೆ. ತಿನ್ನಲು ಯೋಗ್ಯವಾದ ವಸ್ತುವೋ ಅಲ್ಲವೋ ಎಂದು ತಿಳಿಯುವವರೆಗೆ ಯಾವುದನ್ನು ಸೇವಿಸಬಾರದು. ಥ್ಯಾಂಕ್ ಯು.